ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಚಿತ್ರಾನ್ನ ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ಚಿತ್ರಾನ್ನ ಸುಮಾರು ವೆರೈಟೀಸ್ನಲ್ಲಿ ಮಾಡ್ತಾರೆ. ಅಂದರೆ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾರೆ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ, ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾರೆ, ಮತ್ತು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾರೆ. ನಾನಿವತ್ತು ನಿಮ್ಮ ಜೊತೆ ಎಳ್ಳಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ. ಅದು ನಾಟಿ ಸ್ಟೈಲಲ್ಲಿ ಮಾಡ್ತೀನಿ ನಾನು. ವಿಡಿಯೋ ನೋಡ್ತಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈಗ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಚಿತ್ರಾನ್ನ ಮಾಡೋಕ್ಕೆ ನಾನು 4 ಈರುಳ್ಳಿ, ಒಂದು 10 ಹಸಿಮೆಣ್ಸಿನ್ಕಾಯಿ ಮತ್ತೊಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಬನ್ನಿ ಫಸ್ಟ್ ಇದಕ್ಕೆ ರೆಡಿ ಮಾಡ್ಕೊಳಕ್ಕೆ ನಾನು ಬೆಳ್ಳುಳ್ಳಿನ ಸಿಪ್ಪೆ ತಕ್ಕೊಂಡು ರೆಡಿ ಮಾಡ್ಕೊತೀನಿ. ಸಿಪ್ಪೆ ಅಂದರೆ ಪೂರ್ತಿ ಸಿಪ್ಪೆ ಎಲ್ಲ ತೆಗಿಯಲ್ಲ ನಾನು ಇದಕ್ಕೇನು. ಮುಂದೆ ಗಂಟು ಥರ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊತೀನಿ. ಮತ್ತು ಹಿಂದ್ಗಡೆ ಅದು ಸ್ವಲ್ಪ ತೆಗೆದ್ಬಿಟ್ಟು ಜಸ್ಟ್ ಎಸ್ಲನ್ನ ನೀಟಾಗಿ ಬಿಡಿಸ್ಕೊತೀನಿ ನಾನು. ನೋಡಿ ಈ ಥರ ಬಿಡಿಸ್ಕೊತಾ ಇದ್ದೀನಿ. ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಅದ್ರ ಟೇಸ್ಟ್ ಡಬಲ್ ಆಗುತ್ತೆ. ಒಂಥರ ಅದ್ರ ಫ್ಲೇವರ್ಗೂ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಇದನ್ನು ಬಿಡಿಸ್ಕೊಂಡಾಯಿತು. ಬಿಡಿಸ್ಕೊಂಡಾದ್ಮೇಲೆ ಇದನ್ನು ಜಸ್ಟ್ ಕುಟ್ಕೊತಿದ್ದೀನಿ ನಾನು. ಕುಟ್ಕೊತಿದ್ದೀನಿ ಅಂದರೆ ತುಂಬ ಅಂದರೆ ಪೇಸ್ಟ್ ಥರ ಏನು ಮಾಡ್ಕೊತಿಲ್ಲ. ಜಸ್ಟ್ ಅದು ಓಪನ್ ಆಗೋವರೆಗೂ, ಆ ಹೆಸ್ಲು ಓಪನ್ ಆಗಬೇಕು ಅಲ್ಲಿವರೆಗೂ ಅಷ್ಟು ಮಾತ್ರ ಕುಟ್ಕೊತಿದ್ದೀನಿ. ನೋಡಿ ಈ ಥರ ನಾನು ಕುಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಪೂರ್ತಿ ಕುಟ್ಟಿದ್ದೀನಿ. ಈಗ ಈರುಳ್ಳಿ ಸಿಪ್ಪನ್ನು ತಕ್ಕೊಂಬರೋಣ. ಫಸ್ಟೆಲ್ಲ ರೆಡಿ ಮಾಡ್ಕೊಂಬರೋಣ ಎಲ್ಲದನ್ನು. ನಾನಿಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ, ಅದು ಮೀಡಿಯಮ್ ಸೈಜ್ ಈರುಳ್ಳಿನೇ. ಸುಮಾರು ಜನ ಈರುಳ್ಳಿ ಹಾಕ್ತಲೇನೂ ಚಿತ್ರಾನ್ನ ಮಾಡ್ತಾರೆ, ಬರೀ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ. ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ತಿನ್ನೋದು ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಹೌದು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹಸಿಮೆಣ್ಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ, ಅದನ್ನು ಸ್ಲಿಟ್ ಮಾಡ್ಕೊತಿದ್ದೀನಿ ಅಷ್ಟೇ. ಈಗ ಹಸಿಮೆಣ್ಸಿನ್ಕಾಯಿ ಆಯಿತು, ಈರುಳ್ಳಿ ಆಯಿತು. ಈರುಳ್ಳಿ ಹೆಚ್ಕೋಬೇಕು, ಇನ್ನೂ ಹೆಚ್ಕೊಂಡಿಲ್ಲ. ಸೊ ಈರುಳ್ಳಿ ಸಿಪ್ಪೆ ತೆಗೆದಿಟ್ಟಿದ್ದೆ, ಮೆಣಸಿನ್ಕಾಯಿ ಹೆಚ್ಚಿಟ್ಟಾಗಿದೆ. ಈಗ ಈರುಳ್ಳಿನೂ ಹೆಚ್ಕೊಂಬಿಡೋಣ. ಈರುಳ್ಳಿನೂ ಅಷ್ಟೇ ನಾನು ತುಂಬ ಸಣ್ಣಗೇನು ಹೆಚ್ಚುತ್ತಿಲ್ಲ, ಜಸ್ಟ್ ತೆಳ್ಳಗೆ ಸ್ಲೈಸ್ ಥರನೇ ಮಾಡ್ಕೊತಿದ್ದೀನಿ, ಉದ್ದುದ್ದನೇ ಮಾಡ್ಕೊತಿದ್ದೀನಿ. ಯಾಕೆಂದರೆ ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ನಾನು, ತುಂಬ ದಪ್ಪ ತೊಗೊಂಡಿರಲಿಲ್ಲ. ದಪ್ಪ ತೊಗೊಂಡಿದ್ರೆ ಮಧ್ಯಕ್ಕೆ ಕಟ್ ಮಾಡ್ಕೊತಿದ್ದೆ. ಅದರ್ವೈಸ್ ನಿಮಗೆ ಅಂದರೆ ಇಷ್ಟು ದಪ್ಪ ಬೇಡ ಅಂತ ಅನ್ಸಿದ್ರೆ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಮತ್ತೆ ಸ್ಲೈಸ್ ಥರ ಮಾಡ್ಕೊಳ್ಳಿ. ನನಗೆ ಈರುಳ್ಳಿ ಅಂದರೆ ಸಿಗ್ತಾ ಇರಬೇಕು ಚಿತ್ರಾನ್ನ ತಿರ್ಬೇಕಾದ್ರೆ, ಹಂಗಿದ್ರೆ ಚೆನ್ನಾಗಿ ಅನ್ಸುತ್ತೆ. ಅಂದರೆ ಹಳ್ಳಿ ಸ್ಟೈಲ್ ಅಂತ ಹೇಳಿದ್ನಲ್ಲ, ಆ ಸ್ಟೈಲಲ್ಲಿ ಹಾಗೇನೆ ಸ್ವಲ್ಪ ದಪ್ಪ ದಪ್ಪ ಈರುಳ್ಳಿ ಇರುತ್ತೆ. ಸೊ ಹಾಗಾಗಿ ಈರುಳ್ಳಿ ಹಂಗೆ ಹಾಕಿದ್ದೀನಿ ನಾನು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆ ಮಾಡ್ಕೊಳಕ್ಕೆ ಮುಂಚೆ ಕಡಲೆಬೀಜ ಹುರ್ಕೊಂಬೇಡ ಫಸ್ಟು. ಒಗ್ಗರಣೆ ಜೊತೆ ಹಾಕಿದ್ರೆ ಸ್ವಲ್ಪ ಹಂಗೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ಹುರ್ಕೊಂಡು ಇಟ್ಕೊತೀನಿ ಇದನ್ನ, ಕಡಲೆಬೀಜ ಒಂದು 1/4 ಕಪ್ ಅಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಹುರ್ಕೊತಿದ್ದೀನಿ. ಈ ಕಡಲೆಬೀಜ ಹುರಿದಿದ್ದಾಯಿತು. ಈಗ ಒಗ್ಗರಣೆ ಮಾಡ್ಕೊಂಬೋಣ. ಅದೇ ಪಾನಲ್ಲಿ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ 1 ಸ್ಪೂನಷ್ಟು ಸಾಸಿವೆ ಸೇರಿಸಿದ್ದೀನಿ. ಇದ್ರ ಜೊತೆಗೆ ಕಡಲೆಬೇಳೆನೂ ಹಾಕ್ತೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿನೂ ಕಡಲೆಬೇಳೆ ಜೊತೆನೇ ಚೆನ್ನಾಗಿ ಬೇಯಬೇಕು. ಅಂದರೆ ಫ್ರೈ ಆದಂಗೆ ಆದಮೇಲೆ ಚೆನ್ನಾಗಿ ಅದ್ರದ್ದು ಫ್ಲೇವರ್ ಬರ್ತಾ ಹೋಗುತ್ತೆ. ನೋಡಿ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿದ್ದೀನಲ್ಲ, ಸೊ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅಂತ ಅನ್ನೋರು ಬೇಕಿದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ, ಅಥವಾ ಇದರ್ಧ ಕೂಡ ಯೂಸ್ ಮಾಡ್ಬೋದು. ಈಗ ಹಸಿಮೆಣ್ಸಿನ್ಕಾಯಿ ಆಯಿತು. ಹಸಿಮೆಣ್ಸಿನ್ಕಾಯಿ ಆದಮೇಲೆ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ತಿದ್ದೀನಿ. ಸೇರಿಸ್ಬಿಟ್ಟು ಅಂದರೆ ಉಪ್ಪಿನ ಜೊತೆ ಬೇಯೋಕ್ಕೆ ಬಿಡ್ತಾ ಇದ್ದೀನಿ ನಾನು. ಸೊ ಇದು ಬೇಯ್ಕೊಳ್ಳಿ. ಈರುಳ್ಳಿ ಏನು ತುಂಬ ಬ್ರೌನ್ ಆಗೋವರೆಗೂ ಎಲ್ಲ ಬೇಯಬೇಡ, ಜಸ್ಟ್ ಟ್ರಾನ್ಸ್ಪರೆಂಟ್ ಅಂದರೆ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಗುತ್ತೆ ಇದೆಲ್ಲ ಬೆಂದು ಎಲ್ಲ ಆಗೋದ್ರೊಳಗೆ. ಸೊ ಇದಾದಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿದ್ದೀನಿ, ಮತ್ತು 1 ಸ್ಪೂನಷ್ಟು ಮೆಂತ್ಯ ಪೌಡ್ರ್ ಸೇರಿಸಿದ್ದೀನಿ ನಾನು. ಮೆಂತ್ಯ ಅಂದರೆ ಮೆಂತ್ಯನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆ ಪೌಡ್ರನ್ನ ಇದಕ್ಕೆ ಸೇರಿಸ್ತೀನಿ. ಮೆಂತ್ಯ ಪೌಡ್ರ್ ಆ್ಯಡ್ ಮಾಡೋದ್ರಿಂದ ಅದ್ರದ್ದು ಫ್ರಾಗ್ರೆನ್ಸು ಜಾಸ್ತಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ತುಪ್ಪ ಹಾಕಿರೋ ಟೇಸ್ಟ್ ಬರುತ್ತೆ ನಿಮಗೆ. ಸೊ ಹಾಗಾಗಿ ನಾನು ಎಲ್ಲ ಚಿತ್ರಾನ್ನಕ್ಕೂ ಮೆಂತ್ಯ ಪುಡಿನೂ ಯೂಸ್ ಮಾಡ್ತೀನಿ. ಈಗ ಎಳ್ಳಿಕಾಯಿ ಇತ್ತು ನೋಡಿ, 1 ಎಳ್ಳಿಕಾಯಿನ ನಾನು ಇದ್ರದ್ದು ರಸ ತಕ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ. ಇದನ್ನು ಎಳ್ಳಿಕಾಯಿ ಅಂತಾರೆ ನಾವು. ಅಂದರೆ ಆಲ್ಮೋಸ್ಟ್ ಯಾವಾಗಲೂ ಹೇಳ್ಬೇಕಾದ್ರೆ ಎಳ್ಳಿಕಾಯಿ ಅಂತಲೇ ಇದನ್ನು ಪ್ರೊನೌನ್ಸ್ ಮಾಡ್ತೀವಿ. ಸೊ ಇದು ಎಳ್ಳಿಕಾಯಿ ಅಂದರೆ ತುಂಬ ಚಿತ್ರಾನ್ನ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಎಳ್ಳಿಕಾಯಿ ಚಿತ್ರಾನ್ನ ದಿ ಬೆಸ್ಟ್ ಅನ್ನಂಗಿರುತ್ತೆ. ನೋಡಿ ಈಗ ಇದು ಬೆಂದಿದೆ ಚೆನ್ನಾಗಿ ಈರುಳ್ಳಿ ಎಲ್ಲ. ಇದಕ್ಕೆ ನಾನೀಗ 1 ಬಟ್ಲು ತೆಂಗಿನ ತುರಿ ಯೂಸ್ ಮಾಡ್ತೀನಿ. ತೆಂಗಿನ ತುರಿನೂ ಆಪ್ಷನಲ್, ಬೇಕಾದರೆ ಯೂಸ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೇಡ ಅಂದರೆ ತೆಂಗಿನ ತುರಿನ ಹಾಕೋದು ಬೇಕಿಲ್ಲ.
ತೆಂಗಿನ ತುರಿ ಹಾಕ್ದಲೇ ಬೇಕಾದ್ರೆ ಎಳ್ಳಿಕಾಯಿ ಉಪ್ಪು ಸೇರಿಸ್ಕೋಬೋದು. ಈಗ ನಾನು ತೆಂಗಿನಕಾಯಿ ಆ್ಯಡ್ ಮಾಡ್ತಿದ್ದೀನಿ. ಒಂದು ಬಟ್ಲು ಹಾಕಿದ್ದೀನಿ ನಾನು ತೆಂಗಿನಕಾಯಿ. ಸೊ ತೆಂಗಿನ ತುರಿನೂ ಸ್ವಲ್ಪ ಮಾಗಲಿ, ಅದು ಒಂದು 2 ಮಿನಿಟ್ಸ್ ಅಷ್ಟು ಮಾಗದ್ಲೆ ಅಷ್ಟೇ ಸಾಕು. 2 ಮಿನಿಟ್ಸ್ ಬೆಂದಾದ್ಮೇಲೆ ಇದಕ್ಕೆ ನಾನು ಉಪ್ಪು ಮತ್ತು ಅಲ್ಲೂ ಅರ್ಧ ಸ್ಪೂನ್ ಹಾಕಿದ್ದೆ, ಮತ್ತು ಈಗ 1.5 ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. ಮತ್ತು ಎಳ್ಳಿ ರಸನೂ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮತ್ತೆ ಇದನ್ನು ಬೇಯಕ್ಕೆ ಬಿಡಲ್ಲ ತುಂಬ ನಾನು. ಅಂದರೆ ಜಸ್ಟ್ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಮುಗೀತು, ಚಿತ್ರಾನ್ನದ್ದು ಆಯಿತು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ ನಾನು. ಕೊತ್ತಂಬರಿ ಸೊಪ್ಪನ್ನು ಎಳ್ಳಿಕಾಯಿ ಹುಳಿ ಸೇರಿಸಾದ್ಮೇಲೆ ಮತ್ತೆ ಬೇಯಿಸಲ್ಲ ನಾನು ಸ್ಟವ್ ಮೇಲೆ ಇದನ್ನು. ಅಂದರೆ ಇದು ಬೇಯಿಸ್ಬಿಟ್ರೆ ಅದ್ರದ್ದು ಆಲ್ಮೋಸ್ಟ್ ಫ್ಲೇವರ್ ಹೋಗುತ್ತೆ, ಹುಳಿ ಮಾತ್ರ ಉಳ್ಕೊಳುತ್ತೆ. ಸೊ ಬೇಯಿಸ್ತಲೇ ಇದ್ರೆ ಏನಾಗುತ್ತೆ ಅಂದರೆ ನನಗೆ ಆ ಫ್ಲೇವರು ಪ್ಲಸ್ ಅದ್ರ ಹುಳಿ ಎರಡೂ ಸಿಗುತ್ತೆ ನಮಗೆ. ಕಲಿಸ್ಕೊಂಡು ತಿನ್ಬೇಕಾದ್ರೆ ಎಳ್ಳಿಕಾಯ್ದು ಫ್ಲೇವರ್ಸ್ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ನೋಡಿ, ಈಗ ಅನ್ನನೂ ಮಾಡಿಟ್ಟಿದ್ದೀನಿ. ಅನ್ನ ನಾನು ದಪ್ಪಕ್ಕೆ ಅನ್ನ ಮಾಡಿದ್ದೀನಿ ನಾನು, ನಾಟಿ ಸ್ಟೈಲ್ಗೋಸ್ಕರ. ಇದು ನೀವು ಬೇಡ ಅಂದರೆ ಈ ಅನ್ನ ಏನು ಮಾಡೋದು ಬೇಕಿಲ್ಲ. ಜಸ್ಟ್ ಅಂದರೆ ಸೋನಾ ಮಸೂರಿನೇ ಮಾಡ್ಕೊಂಡು ತಿನ್ಬೋದು. ದಪ್ಪಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ಅಂದರೆ ಮುದ್ದೆ ಥರ ಇರುತ್ತೆ, ಅಷ್ಟು ಉದ್ರುದ್ರಾಗಿ ಬಂದಿರಲ್ಲ. ಬಟ್ ಕಲಿಸ್ಕೊಂಡು ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ. ಏನು ಅಂದರೆ ತಿನ್ಬೇಕಾದ್ರೆ ಮುದ್ದೆ ಥರ ಏನಾಗಲ್ಲ, ಬೇಗ ಓಪನ್ ಆಗುತ್ತೆ. ಮತ್ತು ಡ್ರೈ ಆಗಿ ಅದು ಇದಾಗುತ್ತೆ, ಚೆನ್ನಾಗಾಗುತ್ತೆ. ಸೊ ನೋಡಿ, ಇದಕ್ಕೆ ಗೊಜ್ಜು ಸೇರಿಸ್ಕೊತಿದ್ದೀನಿ ಸ್ವಲ್ಪ. ಅಂದರೆ ಬಿಸಿ ಬಿಸಿ ಅನ್ನ ಕಲಿಸ್ತಿದ್ದೀನಿ ನಾನು. ಬಿಸಿ ಬಿಸಿ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದ್ರೆ ಕೆಲವ್ರು ಅನ್ನ ಆರಿಸ್ಬಿಟ್ಟು ಕಲಿಸ್ತಾರೆ. ನಾನು ಬಿಸಿ ಅನ್ನಕ್ಕೇ ಕಲಿಸ್ಕೊಂಡು ತಿನ್ನೋದು. ಸೊ ನೋಡಿ, ಎಲ್ಲ ರೆಡಿ ಇದೆ. ಇದು ಕಡಲೆ ಬೀಜನೂ ಸೇರಿಸಿದ್ದೀನಿ. ನನಗೆ ಮಾಡಬೇಕಾದ್ರೇ ತಿನ್ನಬೇಕು ಅಂತ ಆಸೆ ಆಗೋ ತಿಂಡಿ ಅಂದರೆ ಚಿತ್ರಾನ್ನ. ಅದು ಬಿಸಿ ಬಿಸಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಎಲ್ಲ ವಿಡಿಯೋಸನ್ನು ತಪ್ಪದೆ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.